ಹೋರಾಟಕ್ಕೆ, ಕೆಪಿಎಸ್ಸಿಯಲ್ಲಿ ಅನ್ಯಾಯವಾಗಿರುವ ಕನ್ನಡ ಪರ ಮಕ್ಕಳ ಹೋರಾಟಕ್ಕೆ, ಕೆಪಿಎಸ್ಸಿ ಮಹಾಭ್ರಷ್ಟರ ಕೂಟ. ಆ ಕೆಪಿಎಸ್ಸಿ ವಿರುದ್ಧ ಸುಮಾರು 2-3 ತಿಂಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವ KS ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು, ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳು, ಕನ್ನಡದಲ್ಲಿ ಪರೀಕ್ಷೆ ಬರೆದಂಥ 76,000 ವಿದ್ಯಾರ್ಥಿಗಳು ಅವರಿಗೆ ಕೊಟ್ಟಂಥ ಪ್ರಶ್ನಾಪತ್ರಿಕೆಯಲ್ಲಿ ಯಾವ ಪ್ರಶ್ನಾಪತ್ರಿಕೆ ಸುಮಾರು 80 ಪ್ರಶ್ನೆಗಳು ಅರ್ಥವಾಗದ ಪ್ರಶ್ನೆಗಳು, ಅರ್ಥವಾಗದ ಪದಗಳು ಕೊಟ್ಟಾಗ ಆ ಪರೀಕ್ಷೆ ಬರೀಲಿಕ್ಕೆ ಆಗದೆ, ಅರ್ಥವಾಗದ ಪ್ರಶ್ನೆಗಳಿದ್ದ ಕಾರಣ ಬರೀಲಿಕ್ಕೆ ಆಗದೆ ಇವತ್ತು ಕೆಪಿಎಸ್ಸಿ ನಡೆಸಿದಂಥ ಪರೀಕ್ಷೆಯಿಂದಾಗಿ ಕನ್ನಡದ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗಿದೆ ಅಂತ ಹೇಳಿ 2 ತಿಂಗಳಿಂದಲೂ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು 3 ಬಾರಿ ಈ ಕಾರಣಕ್ಕಾಗಿ ಭೇಟಿ ಮಾಡಿದೆ.